ನಕ್ಸಲ್ ನಾಯಕ ವಿಕ್ರಮ್ ಗೌಡನ ಎನ್ಕೌಂಟರ್ ಮಾಡಲಾಗಿದೆ. ಉಡುಪಿಯ ಹೆಬ್ರಿ ಬಳಿ ಎನ್ಕೌಂಟರ್ ಮಾಡಿರುವಂತದ್ದು ಎಎನ್ಎಫ್ ಪಡೆ. ನಕ್ಸಲ್ನ ಪ್ರಮುಖ ನಾಯಕ ವಿಕ್ರಮ್ ಗೌಡ ಆತನನ್ನ ಎನ್ಕೌಂಟರ್ ಮಾಡಲಾಗಿದೆ. ಉಡುಪಿಯ ಹೆಬ್ರಿ ಬಳಿ ಎನ್ಕೌಂಟರ್ ಮಾಡಿದ್ದಾರೆ ಎನ್ಎಫ್ ಪಡೆ. ಎಎನ್ಎಫ್ ಪಡೆಯಿಂದ ವಿಕ್ರಮ್ ಗೌಡ ಹತ್ಯೆಯಾಗಿರುವಂತದ್ದು. ಕಬ್ಬಿನಾಲೆ ಬಳಿ ವಿಕ್ರಮ್ ಗೌಡ ಹತ್ಯೆಗೈದಿದ್ದಾರೆ ಎನ್ಎಫ್ ಪಡೆ. ಪಶ್ಚಿಮ ಘಟ್ಟದಲ್ಲಿ ಕೋಮಿಂಗ್ ಹೆಚ್ಚಿಸಿದ್ದಾರೆ ಎಎನ್ಎಫ್. ವಿಕ್ರಮ್ ಗೌಡ ಜೊತೆಗಿದ್ದವರಿಗೆ ಶೋಧ ಕಾರ್ಯ ಮುಂದುವರೆದಿದೆ. ಇಲ್ಲಿ ನಕ್ಸಲ್ನ ಪ್ರಮುಖ ನಾಯಕ ವಿಕ್ರಮ್ ಗೌಡ, ಈತನ ಜೊತೆ ಇನ್ನೂ ಕೂಡ ನಕ್ಸಲಿಯರು ಕೂಡ ಇದ್ರು ಅನ್ನುವಂತಹ ಮಾಹಿತಿಯ ಮೇರೆಗೆ ಸದ್ಯಕ್ಕೆ ಎಎನ್ಎಫ್ ತಂಡ ಏನಿದೆ ತಮ್ಮ ಸರ್ಚಿಂಗ್ ಅನ್ನ ಮುಂದುವರಿಸಿರುವಂತದ್ದು, ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ರಮೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ಸದ್ಯಕ್ಕೆ ನಕ್ಸಲ್ ನಾಯಕ ವಿಕ್ರಮ್ ಗೌಡನ ಎನ್ಕೌಂಟರ್ ಮಾಡಿದ್ದಾರೆ ಎಎನ್ಎಫ್ ಪಡೆ. ಸದ್ಯಕ್ಕೆ ಈ ಒಂದು ಕಾರ್ಯಾಚರಣೆ ಯಾವ ರೀತಿ ಆಯಿತು, ವಿಕ್ರಮ್ ಗೌಡ ಜೊತೆ ಯಾರೆಲ್ಲ ಇದ್ರು, ಅವರಿಗೆ ಆಗಿ ಸರ್ಚಿಂಗ್ ಕೆಲಸ ಯಾವ ರೀತಿ ಆಗ್ತಿದೆ ಅಂತ? ಕಳೆದ ಒಂದು ವಾರ 10 ದಿನಗಳ ಹಿಂದೆ ಸುಮಾರು ಸುದ್ದಿಗಳು ಬರ್ತಾ ಇತ್ತು. ನಮ್ಮ ನ್ಯೂಸ್ 18 ಕೂಡ ಪ್ರಸಾರ ಮಾಡ್ತಾ ಇದ್ವಿ. ಶಿವಮೊಗ್ಗ ಮತ್ತೆ ಉಡುಪಿ ಬಾರ್ಡರ್ ಅಲ್ಲಿ ಕಾರ್ಕಳ ಮತ್ತೆ ಹೆಬ್ರಿ ಈ ಭಾಗಗಳಲ್ಲಿ ನಕ್ಸಲರು ಆಗಾಗ ಕಾಣಿಸ್ಕೊಳ್ತಿದ್ದಾರೆ ಅಂತ. ಹೀಗಾಗಿ ಆಂಟಿ ನಕ್ಸಲ್ ಫೋರ್ಸ್ ಕೂಂಬಿಂಗ್ ಶುರು ಮಾಡಿತ್ತು. ಇದರಲ್ಲಿ ನಿನ್ನೆ ರಾತ್ರಿ ನ್ಯೂಸ್ 18 ಸಿಕ್ಕಿರೋ ಮಾಹಿತಿ ಪ್ರಕಾರ ರಾತ್ರಿ 5 ಜನ ನಕ್ಸಲರ ತಂಡ ಒಂದು ಸೀತಂಬೈಲು ಅನ್ನೋ ಒಂದು ಹಳ್ಳಿ ಹತ್ರ ಬಂದಿತ್ತು. ಅಲ್ಲಿ ರೇಷನ್ ಕಲೆಕ್ಟ್ ಮಾಡ್ತಾ ಇದ್ರು ಹಳ್ಳಿಯವ್ರ ಜನರ ಹತ್ರ. ಈ ಟೈಮಲ್ಲಿ ಆಂಟಿ ನಕ್ಸಲ್ ಫೋರ್ಸ್ ಅವರು ಎಂಟ್ರಿ ಕೊಟ್ಬಿಟ್ಟು ಅಟ್ಯಾಕ್ ಮಾಡಿದೆ. ಸೊ ಅವರು ಆ ಕಡೆಯಿಂದ ಅಟ್ಯಾಕ್ ಮಾಡಿದ್ದಾರೆ. ಇಂಥ ಟೈಮಲ್ಲಿ ಏನೋ ಆಂಟಿ ನಕ್ಸಲ್ ಫೋರ್ಸ್ ಅವರು ವಿಕ್ರಮ್ ಗೌಡ ಅವ್ರನ್ನ ಹೊಡೆದಾಕಿದ್ದಾರೆ. ವಿಕ್ರಮ್ ಗೌಡ ಜೊತೆ 4 ರಿಂದ 5 ಜನ ಇದ್ರು. ಅವರು ಕಾಡೊಳಗೆ ಹೋಗಿ ತಪ್ಪಿಸ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಆಂಟಿ ನಕ್ಸಲ್ ಫೋರ್ಸ್ ಏನು ಉಳಿದ 4 ಜನ ಇದ್ರು, ಅವ್ರು ಯಾರು ಏನು ಅಂತ ಅವ್ರು ಆಪರೇಷನ್ ಮುಂದುವರಿಸಿದ್ದಾರೆ. ಈ ಬಗ್ಗೆ ನ್ಯೂಸ್ 18ಗೆ ಉನ್ನತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಧನುಶ್ರೀ, ಥ್ಯಾಂಕ್ ಯು ಡಾಕ್ಟರ್ ರಮೇಶ್ ಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.